ಅಪ್ಪು ಈ ಹೆಸರು ಕೇಳಿದ್ರೆ ಸಾಕು ಕನ್ನಡ ಸಿನಿ ಪ್ರೇಕ್ಷಕರ ಮನಸ್ಸು ಅರಳುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ರಿಲೀಸ್ ಆದ್ರೆ ಸಾಕು ಆ ದಿನವನ್ನ ಅಭಿಮಾನಿಗಳು ಹಬ್ಬದಂತೆ ಆಚರಿಸ್ತಾ ಇದ್ರು. ಆದ್ರೆ ಮತ್ತೆ ಆ ಹಬ್ಬದ ವಾತಾವರಣ ಮರಳಿ ಬಂದಿದೆ. ಇದೇ ಮಾರ್ಚ್ 17ಕ್ಕೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಪವರ್ ಸ್ಟಾರ್ ಅಭಿನಯಿಸಿ ಭರ್ಜರಿಯಾಗಿ ಯಶಸ್ಸು ಕಂಡಿದ್ದ ಆಕಾಶ್ ಸಿನಿಮಾ ಮತ್ತೆ ರಿಲೀಸ್ ಆಗಿದೆ. ತಮ್ಮ ನೆಚ್ಚಿನ ನಟನ ಸಿನಿಮಾವನ್ನ ಮತ್ತೆ ಬಿಗ್ ಸ್ಕ್ರೀನ್ನಲ್ಲಿ ನೋಡಿದ ಅಭಿಮಾನಿಗಳು ಭಾವುಕರಾಗಿದ್ದಾರೆ. ಅಪ್ಪು ಅವರ ಎನರ್ಜಿ, ಡಾನ್ಸ್ ಮತ್ತು ಅಭಿನಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಅಪ್ಪು ಅವರು ನಮ್ಮ ನಡುವೆ ಇರ್ದಿದ್ರು ಅವರ ನಗು, ಅವರ ಡಾನ್ಸ್, ಅವರ ಅಭಿನಯ ಎಂದಿಗೂ ನಮ್ಮ ಹೃದಯದಲ್ಲಿ ಜೀವಂತ ಅನ್ನೋದನ್ನ ಈ ಸಿನಿಮಾ ಸಾಬೀತುಪಡಿಸಿದೆ. ಅಷ್ಟೇ ಅಲ್ಲ, 20 ವರ್ಷಗಳ ನಂತರ ಥಿಯೇಟರ್ನಲ್ಲಿ ಮತ್ತೊಮ್ಮೆ ಸಿನಿಮಾ ನೋಡಿದ ಅಭಿಮಾನಿಗಳು ಇದು ಕೇವಲ ಸಿನಿಮಾ ಅಲ್ಲ, ಇದೊಂದು ನಮ್ಮೆಲ್ಲರ ಭಾವನೆ, ಒಂದು ರೀತಿಯ ನೆನಪು ಹಾಗೂ ನಮಗೊಂದು ರೀತಿಯ ಹಬ್ಬ ಅಂತ ಭಾವುಕರಾದ್ರು. ಹೊಸ ಟೆಕ್ನಾಲಜಿ ಜೊತೆ HD ಕ್ವಾಲಿಟಿಯಲ್ಲಿ ಆಕಾಶ್ ಮೂವಿ ಇನ್ನೊಮ್ಮೆ ಸಿನಿ ಪ್ರೇಕ್ಷಕರ ಮನಗೆದ್ದಿದೆ. ಆಕಾಶ್ ಸಿನಿಮಾಗಾಗಿ ಪುನೀತ್ ಅವರು ತುಂಬಾನೇ ಶ್ರಮ ಪಟ್ಟಿದ್ರು. ಈ ಸಿನಿಮಾದಲ್ಲಿನ ಅವರ ಸ್ಟೈಲ್ಗೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿತ್ತು. 2005ರಲ್ಲಿ ತೆರೆ ಕಂಡಿದ್ದ ಈ ಸಿನಿಮಾ 175ಕ್ಕೂ ಹೆಚ್ಚು ದಿನಗಳನ್ನ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಂಡು ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿದ್ದಂತೂ ಸುಳ್ಳಲ್ಲ. ಅಪ್ಪು, ಅಭಿ ಬಳಿಕ ತೆರೆ ಕಂಡಿದ್ದ ವೀರಕನ್ನಡಿಗ ಹಾಗೂ ಮೌರ್ಯ ಸಿನಿಮಾಗಳು ಅಷ್ಟಾಗಿ ಸಿನಿ ರಸಿಕರನ್ನ ಸೆಳೆದಿರಲಿಲ್ಲ. ಆಕಾಶ್ ತೆರೆ ಕಂಡ ನಂತರ ಪುನೀತ್ ಸಿನಿ ಕರಿಯರನ್ನೇ ಚೇಂಜ್ ಮಾಡಿತ್ತು. ಈ ಸಿನಿಮಾದಿಂದ ಪುನೀತ್ ಬ್ಲಾಕ್ ಬಸ್ಟರ್ ಸರದಾರ ಎನ್ನಿಸಿಕೊಂಡಿದ್ರು. ಈ ಸಿನಿಮಾದ ಮತ್ತೊಂದು ಸ್ಪೆಷಾಲಿಟಿ ಅಂದ್ರೆ ಪುನೀತ್ ಹಾಗೂ ರಮ್ಯಾ ಜೋಡಿ. ಅಭಿ ಚಿತ್ರದ ನಂತರ ಈ ಜೋಡಿ 2ನೇ ಬಾರಿ ಮೋಡಿ ಮಾಡಿತ್ತು. ನಿರ್ದೇಶಕ ಮಹೇಶ್ ಬಾಬು ಅವರು ತಮ್ಮ ಚೊಚ್ಚಲ ನಿರ್ದೇಶನದಲ್ಲಿ ಕನ್ನಡ ಸಿನಿ ಪ್ರೇಕ್ಷಕರ ಹೃದಯ ಗೆದ್ದಿದ್ರು. ಜನಾರ್ದನ ಮಹರ್ಷಿ ಈ ಚಿತ್ರದ ಕಥೆಗಾರ. ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ವಜ್ರೇಶ್ವರಿ ಕಂಬೈನ್ಸ್ ಅಡಿಯಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಚಿತ್ರದ ಮತ್ತೊಂದು ಶಕ್ತಿ ಅಂದ್ರೆ ಅದು ಸಂಗೀತ. ಹೆಸರಾಂತ ಸಂಗೀತ ನಿರ್ದೇಶಕ RP ಪಟ್ನಾಯಕ್ ಮ್ಯೂಸಿಕ್ ಈ ಸಿನಿಮಾದ ಯಶಸ್ಸಿಗೆ ಮತ್ತೊಂದು ಕಾರಣ. ಈ ಚಿತ್ರದ ಸೂಪರ್ ಹಿಟ್ ಹಾಡುಗಳು ಬಿಡುಗಡೆಯಾದ ತಕ್ಷಣ ಆಗಿನ ಕಾಲಘಟ್ಟದ ಯುವ ಪೀಳಿಗೆಯ ಮೋಸ್ಟ್ ಫೇವರಿಟ್. ಅದರಲ್ಲೂ ಕುನಾಲ್ ಗಾಂಜವಾಲ ಹಾಡಿದ್ದ ನೀನೇ ನೀನೇ ಹಾಡು ನಿಲ್ಲದಂತೆ ಪ್ರೇಮಿಗಳನ್ನ ಕಾಡಿತ್ತು. ಇದರ ಜೊತೆಗೆ ಓ ಮರಿಯಾ ಹಾಗೂ ಆಹಯಂತ ಆ ಕ್ಷಣ ಹಾಡುಗಳು ಈಗಲೂ ಕೂಡ ಸಂಗೀತ ಪ್ರೇಮಿಗಳ ಪ್ಲೇಲಿಸ್ಟ್ನಲ್ಲಿವೆ. ಆಕಾಶ್ ಚಿತ್ರದಿಂದ ಪುನೀತ್ ರಾಜ್ಕುಮಾರ್ಗೆ ಹೊಸ ಇಮೇಜ್ ಕ್ರಿಯೇಟ್ ಆಯಿತು. ಆಕ್ಷನ್ ಜೊತೆಗೆ ಸಾದಾ ಸೀದಾ ಹುಡುಗನಾಗಿ ಕಾಣಿಸಿಕೊಂಡಿದ್ದ ಅಪ್ಪು ಈ ಮೂವಿ ನಂತರ ಫ್ಯಾಮಿಲಿ ಆಡಿಯನ್ಸ್ ಮನಗೆದ್ದಿದ್ರು. ತಂಗಿ ಹಾಗೂ ಅಣ್ಣಂದಿರ ಬಾಂಧವ್ಯದ ಕುರಿತಾದ ಈ ಚಿತ್ರದಲ್ಲಿ ರಮ್ಯಾ ಅವರ ಅಣ್ಣಂದಿರಾಗಿ ಅಭಿನಯಿಸಿದ್ದ ಅವಿನಾಶ್, ಆಶೀಶ್ ವಿದ್ಯಾರ್ಥಿ ಹಾಗೂ ಕಿಶೋರ್ ಕುಮಾರ್ ಆಕ್ಟಿಂಗ್ಗೆ ಜನ ಫಿದಾ ಆಗಿದ್ರು. ಅಷ್ಟೇ ಅಲ್ಲ, ಅಪ್ಪು ಅವರ ಡಾನ್ಸ್ ಸ್ಕಿಲ್ ಇಂದಿಗೂ ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಅತ್ಯಂತ ವಿಶೇಷವಾದುದು. ಯಾವುದೇ ಸಾಂಗ್ ಆದ್ರೂ ಆ ಬೀಟ್ಗೆ ಪರ್ಫೆಕ್ಟ್ ಆಗಿ ಡಾನ್ಸ್ ಮಾಡ್ತಾ ಇದ್ರು. ಇನ್ನು ಈ ಸಿನಿಮಾದಲ್ಲಿ ಯುವಕನ ಎನರ್ಜಿ ತೋರಿಸಲು ಅವರು ತಮ್ಮ ಫಿಟ್ನೆಸ್ಗೂ ಹೆಚ್ಚಿನ ಗಮನ ಕೊಟ್ಟಿದ್ರು. ಜಿಮ್ ವರ್ಕೌಟ್ ಮತ್ತು ಡಯಟ್ ಮೂಲಕ ತಮ್ಮ ಫಿಸಿಕ್ ಅನ್ನ ಕಾಪಾಡಿಕೊಂಡಿದ್ರು. ಸಿನಿಮಾದ ಫೈಟ್ ಸೀನ್ಗಾಗಿ ಸ್ಟಂಟ್ ಮಾಸ್ಟರ್ ಜೊತೆ ವಿಶೇಷವಾಗಿ ಪ್ರಾಕ್ಟೀಸ್ ಮಾಡಿ ಕೆಲವು ಸೀನ್ಗಳನ್ನ ಡ್ಯೂಪ್ ಇಲ್ಲದೆ ತಾವೇ ಮಾಡಿದ್ದು ವಿಶೇಷವಾಗಿತ್ತು. ಇಷ್ಟೇ ಅಲ್ಲ, ಆಕಾಶ್ ಸಿನಿಮಾದ ಪಾತ್ರದಲ್ಲಿ ಸ್ಟೈಲಿಶ್ ಹಾಗೂ ಎನರ್ಜಿ ತುಂಬಿದ ಯುವಕನಾಗಿ ಕಾಣಬೇಕಾದ್ದರಿಂದ ಅವರ ಹಾವಭಾವ ಮತ್ತು ಡೈಲಾಗ್ ಡೆಲಿವರಿಗೂ ವಿಶೇಷವಾಗಿ ತಯಾರಿ ಮಾಡಿಕೊಂಡಿದ್ರು. ಈ ಎಲ್ಲ ತಯಾರಿಯ ಫಲವಾಗಿ ಆಕಾಶ್ ಸಿನಿಮಾ ಬಿಡುಗಡೆಯಾದಾಗ ದೊಡ್ಡ ಯಶಸ್ಸು ಕಂಡಿತ್ತು ಮತ್ತು ಅಪ್ಪು ಅವರ ಅಭಿಮಾನಿಗಳಿಗೆ ಮತ್ತೊಂದು ನೆನಪಿನ ಸಿನಿಮಾ ಆಯಿತು. ಇಷ್ಟೆಲ್ಲ ಕೇಳಿದ್ಮೇಲೆ ನೀವು ಆಕಾಶ್ ಸಿನಿಮಾವನ್ನ ಮತ್ತೆ ನೋಡೋದಕ್ಕೆ ಹೋಗದೇ ಇರ್ತೀರಾ? ಹಾಗಾದ್ರೆ ಇನ್ಯಾಕ್ ತಡ?
ನಿಮ್ಮಲ್ಲಿರೋ ಫೋನ್ ಎತ್ಕೊಂಡು ಟಿಕೆಟ್ ಬುಕ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.